ಚನ್ನಬಸವೇಶ್ವರ ನಾಟಕ ಕಂಪನಿಯನ್ನು ಸ್ಥಾಪಿಸುವ ಮೂಲಕ ರಂಗಭೂಮಿಗೆ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ಜಿ.ವಿ. ಅಯ್ಯರ್, ಬಿ.ವಿ. ಕಾರಂತ್ ಹಾಗೂ ಅನೇಕರನ್ನು ಪರಿಚಯಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ದಕ್ಷಿಣ ಭಾರತದ ಬಹುಭಾಷಾ ನಟಿ ದಿವಂಗತ ಮಂಜುಳಾ, ಹಾಸ್ಯ ಚಕ್ರವರ್ತಿ ದಿವಂಗತ ನರಸಿಂಹರಾಜು, ನಾಡಿನ ಶ್ರೇಷ್ಠ ಸಾಹಿತಿಗಳಾದ ತೀನಂ ಶ್ರೀಕಂಠಯ್ಯನವರು, ಬೇಳೂರು ನರಸಿಂಹಶಾಸ್ತ್ರಿ, ಜಿ. ಉದಯಶಂಕರ್ ಹಾಗೂ ಶಿಲ್ಪಕಲಾ ಕ್ಷೇತ್ರದ ಹೆಮ್ಮೆ ಅಮರಶಿಲ್ಪಿ ಜಕ್ಕಣ್ಣಾಚಾರಿ ಇಂತಹ ಹಲವಾರು ಮಹಾಚೇತನಗಳನ್ನು ನಾಡಿಗೆ ನೀಡಿದ ಹೆಮ್ಮೆ ನಮ್ಮ ಕಲ್ಪತರು ನಾಡು ತುಮಕೂರಿಗೆ ಸೇರುತ್ತದೆ. ತುಮಕೂರಿನ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಶ್ರೀ ಕ್ಷೇತ್ರ ಸಿದ್ಧಗಂಗಾ, ಶಿವಗಂಗೆ, ಗುರುಭಕ್ತಿಯ ಪ್ರವಾಸಿ ತಾಣಗಳಾದರೆ ದೇವರಾಯನ ದುರ್ಗ, ನಾಮದ ಚಿಲುಮೆ, ಸಿದ್ಧರ ಬೆಟ್ಟ, ಜೈನ ಬಸದಿ, ಮಂದಾರಗಿರಿ, ಜಯಮಂಗಲಿ ಬ್ಲಾಕ್ ಬಗ್ ರಿಸರ್ವ್, ಅರಳಗುಪ್ಪೆ ದೇವಾಲಯ, ಕೈದಾಳ ದೇವಾಲಯ, ಮಧುಗಿರಿ ಏಕಶಿಲಾ ಬೆಟ್ಟ, ಯಡಿಯೂರು ಸಿದ್ಧಲಿಂಗೇಶ್ವರ, ಮಾರ್ಕೋನಹಳ್ಳಿ ಜಲಾಶಯ, ಗೊರವನಹಳ್ಳಿ ಮಹಾಲಕ್ಷ್ಮಿ, ಪಾವಗಡದ ಕೋಟೆ ಹಾಗೂ ಮುಂತಾದ ಪ್ರವಾಸಿ ತಾಣಗಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಜನರನ್ನು ಆಕರ್ಷಿಸಿ ತನ್ನತ್ತ ಕೈ ಬೀಸಿ ಕರೆಯುತ್ತವೆ. ತುಮಕೂರು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಯ ಪ್ರಮುಖ ಸ್ಥಳ. ಇದರ ಜೊತೆಗೆ ಸಣ್ಣ ಹಾಗೂ ಕರಕುಶಲ ಉತ್ಪನ್ನಗಳಿಗೂ ಸಹ ಇದು ಪ್ರಮುಖವಾಗಿದೆ. ಕೃಷಿಯ ಜೊತೆ ಕೈಗಾರಿಕೆಯನ್ನು ಸಹ ತುಮಕೂರಿನ ಜನರು ನಡೆಸುತ್ತಾ ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ. ಇದು ಭಾರತದಲ್ಲಿ ಅಲ್ಲದೆ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದೆ. ಸುಮಾರು 136 ದೇಶಗಳಿಗೆ ಮತ್ತು ಆ ದೇಶದ ಮಾರುಕಟ್ಟೆಗಳಿಗೆ ಇಲ್ಲಿನ ಉತ್ಪನ್ನಗಳು ರಫ್ತು ಆಗುತ್ತವೆ. ಏಷ್ಯಾದಲ್ಲಿ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಅದು ವಸಂತ ನರಸಾಪುರ ಎಂಬುದು ನಮ್ಮ ತುಮಕೂರಿನ ಹೆಮ್ಮೆ. 30ಕ್ಕೂ ಹೆಚ್ಚು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಗಳಿವೆ. 7,000 ಕೋಟಿಗೂ ಅಧಿಕ ವಹಿವಾಟು ತುಮಕೂರು ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯುತ್ತಿದ್ದು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶ ನೀಡಿರುತ್ತದೆ. ಇದರ ಜೊತೆಗೆ ಕಾರ್ಖಾನೆಗಳು ನಮ್ಮ ತುಮಕೂರಿನ ಜನತೆಗೆ ಉದ್ಯೋಗದ ಜೊತೆಗೆ ದೇಶಕ್ಕೆ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳನ್ನು ತಯಾರಿಸುವ ಒಂದು ಕಂಪನಿ ನಮ್ಮ ತುಮಕೂರಿನ ನೆಲದಲ್ಲಿರುವುದು ನಮ್ಮ ಹೆಮ್ಮೆ. ಶಿಂಷಾ, ಹೇಮಾವತಿ ಹಾಗೂ ಅದರ ಉಪನದಿಗಳು ಜಿಲ್ಲೆಯ ಜೀವನದಿಗಳಾಗಿವೆ. ಹಸಿರೇ ಉಸಿರು ಎನ್ನುವ ಸುಂದರ ಅರಣ್ಯಗಳು, ಜಲಾಶಯಗಳು, ಹೈನುಗಾರಿಕೆ ಹೀಗೆ ಜಿಲ್ಲೆಯು ಎಲ್ಲ ವಿಭಾಗಗಳಲ್ಲಿ ಶರವೇಗವಾಗಿ ಮುನ್ನುಗ್ಗುತ್ತಿದ್ದು ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದಲ್ಲಿ ರಾಜಧಾನಿಗೆ ಹತ್ತಿರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.